ನಮ್ಮ ಬಸನು ಅಪ್ಪುಗೌಡ್ರನ್ನ ಇವನಾರವ 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 ಅನ್ನದಿರಯ್ಯ, ಇವ ನಮ್ಮವ ನಿಮ್ಮ ಮನೆಯ ಮಗನೆಂದೆನಸಯ್ಯ ಕೂಡಲ ಸಂಗಮ ದೇವ. ಸಂಗಮನಾಥರು ಹೇಳಿದಂಗೆ ಅಪ್ಪುಗೌಡ ಯಾರು ಅಂತ ಅನ್ಬಾಡ್ರಿ, ಇವ ನಮ್ಮ ಮನೆಯ ಮಗ ಅಂತಲೇ ಭಾವಿಸ್ರಿ. ಅಪ್ಪುಗೌಡ್ರವ್ರ ಬಗ್ಗೆ ನಾನು ನಿಮಗೆ ಹೇಳ್ಬೇಕಾದದ್ದು ಅಗತ್ಯ ಇಲ್ಲ. ಅಪ್ಪುಗೌಡ್ರನ್ನ ನಾನು ನಿಮಗೆ ಹೇಳೋದಾದರೆ ಸೂರ್ಯನ ನಾನು ಪರಿಚಯ ಮಾಡಿಕೊಟ್ಟಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಅಪ್ಪುಗೌಡ್ರ ಯೋಗ್ಯತೆ, ಅಪ್ಪುಗೌಡ್ರ ಅವರ ನಡೆನುಡಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ನನಗಿಂತಲೂ ಚೆನ್ನಾಗಿ ನಿಮಗೆ ಅಪ್ಪುಗೌಡ್ರ ಮನೆತನದ ಬಗ್ಗೆ ಅತ್ಯಂತ ಗೌರವ ಮತ್ತು ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮಲ್ಲಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅಪ್ಪುಗೌಡ್ರು ಎಂಥ ಮನುಷ್ಯರಂತಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವ್ರು ಹೇಳಿದಂಗೆ ಅಪ್ಪುಗೌಡ್ರ ಮನೆತನದಲ್ಲಿರ್ತಕ್ಕಂಥವ್ರ ತಂದೆ ತಾಯಿ ಬಂಧು ಬಳಗ ಇವ್ರು ಹೇಗಿದ್ರಂತ ಕೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕಂತ. ಅಂಥ ಮನೆತನದಲ್ಲಿ ಅಪ್ಪುಗೌಡ್ರು ಹುಟ್ಟಿದ್ದಾರೆ ಅಂತೇಳಿದರೆ ನಿಮ್ಮೆಲ್ಲರಿಗೆ ಸಂತೋಷ ಆಗ್ತದೆ, ನೀವೆಲ್ಲರೂ ಸಂತೋಷ ಪಡ್ತೀರಿ ಅಂತೇಳಿ ಭಾವಿಸ್ತೇನೆ. ಅಪ್ಪುಗೌಡ್ರನ್ನ ನೀವು ಯಾಕೆ ಸೋಲಿಸಿರಿ ಗೊತ್ತಿಲ್ಲ. ಇಷ್ಟು ಸಲ ಎಲ್ಲರೂ ಒಂದೇ ಸಲ ಶಿಕ್ಷೆ ಕೊಡ್ತಾರೆ, ಭಾಳ ತಪ್ಪು ಮಾಡಿದ್ರೆ 2 ಸಲ ಶಿಕ್ಷೆ ಕೊಡ್ತಾರೆ, ಇನ್ನೂ ಭಾಳ ತಪ್ಪು ಮಾಡ್ಯಾನಂದ್ರೆ 3 ಸಲ ಶಿಕ್ಷೆ ಕೊಟ್ಟು ನಡೆಯಪ್ಪ ನೀನು ವಿಧಾನಸೌಧಕ್ಕೆ ಅಂತಾರೆ. ನೀವು ಹಂಗಲ್ಲ, ಒಡೆದಲ್ಲೇ ಹೊಡೆಯೋದು, ಬದುಕಿರ ತನಕ ಬಿಡೋದಿಲ್ಲ ಅಂದಂಗೆ ಆಗಿದೆ ಈ ಪರಿಸ್ಥಿತಿ ನಮ್ಮ ಅಪ್ಪುಗೌಡ್ರದ್ದು. ಹಾಗಾಗಬಾರ್ದಲ್ಲ. ಬಸವಣ್ಣನ ನಾಡಿನಲ್ಲಿ ಅಂತಃಕರಣ ಇರ್ತಕ್ಕಂಥವರೇ ಭಾಳ ಮಂದಿ ಇರ್ತೀರಿ. ಬಸವಣ್ಣ ನಾಡಿನಲ್ಲಿ ಅಂಥ ಜನ ಅದರಂದ್ರೆ ಅಂತಃಕರಣ ಜನ, ಕಾಯಕದ ಮೇಲೆ ಬಹಳ ದೊಡ್ಡ ಭರವಸೆ ಇರ್ತಕ್ಕಂಥ ಜನ, ಕಾಯಕದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಜನ, ದುಡಿಮೆಯಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇರ್ತದೆ. ಎಲ್ಲಿ ಅಂತ ಕೇಳಿದರೆ ಬಸವಣ್ಣನ ನಾಡಿನಲ್ಲಿ, ಬಸವಣ್ಣನ ಜನ್ಮದ ನಾಡಿನಲ್ಲಿ ಅಂತೇಳಿ ಭಾವಿಸ್ತೀನಿ. ಅದಕ್ಕೆ ಬಸವಣ್ಣ ಏನು ಹೇಳ್ತಾರಂದ್ರೆ, ನೀನೊಲೆದರೆ ಕೊರಡು ಕೊನರುವುದಯ್ಯ, ನೀನೊಲೆದರೆ ಬರುಡು ಅಯನಹ ಓದಯ್ಯ, ನೀನೊಡೆದಲೇ ಪಡಿ ಪದಾರ್ಥವು ಇದರಲ್ಲಿರ್ಪದು ಕೂಡಲ ಸಂಗಮ ದೇವ. ನೀವು ಒಲಿದ್ರೆ, ನೀವು ಮನಸ್ಸು ಮಾಡಿದ್ರೆ ಅಪ್ಪುಗೌಡ್ರು ಮಂತ್ರಿ ಆಗೋದು MLA ಆಗೋದು ಭಾಳ ದೊಡ್ಡ ಕೆಲಸ ಏನ್ರಿ. ನೀವು ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ ಹೇಳ್ರಿ ನೋಡಮ್. ನೀವು ಮನಸ್ಸು ಮಾಡಿದ್ರೆ ಅಪ್ಪುಗೌಡ್ರು ಗೆಲ್ಲೋದು ಭಾಳ ದೊಡ್ಡ ಕೆಲಸ ಏನ್ರಿ. ನಾವೆಲ್ಲ ಅಪ್ಪುಗೌಡ್ರು ಗೆಲ್ಲೋದಕ್ಕೆ ನಮ್ಮೆಲ್ಲ ಕಾರ್ಯಕ್ರಮಗಳು ಹೇಳ್ಬೇಕಂತೇಳಿ ನನಗೇನು ಅನ್ಸಂಗಿಲ್ಲ. ಅಪ್ಪುಗೌಡ್ರ ಮನೆತನದ ಕಾರ್ಯಕ್ರಮಗಳೇ ಸಾಕಾಗ್ತವೆ ಅಪ್ಪುಗೌಡ್ರು ನಮ್ಗೆ ಗೆಲ್ಸೋದಕ್ಕೆ ಅಂತೇಳಿ ನಾನು ಭಾವಿಸ್ತೇನೆ. ಅಪ್ಪುಗೌಡ್ರ ಕಾರ್ಯಕ್ರಮಗಳನ್ನ ನಾನು ಅಪ್ಪುಗೌಡ್ರ ಬಗ್ಗೆ ಹೇಳಂತ ಕಾರ್ಯಕ್ರಮ ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಹೆಂಗದಾವ ಅಂತ ಕೇಳಿದ್ರೆ, ಯಾವ್ಯಾವಾಗ ಜನತಾದಳ ಅಧಿಕಾರಕ್ಕೆ ಬರ್ತದೆ, ಅದು ಕೇಂದ್ರದಲ್ಲಿ ಆಗಿರಬಹುದು, ರಾಜ್ಯದಲ್ಲಿ ಆಗಿರಬಹುದು, ಯಾವ್ಯಾವಾಗ ಜನತಾದಳ ಅಧಿಕಾರಕ್ಕೆ ಬರ್ತದೆ ಅವಾಗ ಜನಪರವಾದಂಥ ಕೆಲಸ ಆಗ್ತವೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಇದಕ್ಕೆ ಕೆಲವೇ 4-5 ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ದೇವೇಗೌಡರು ಪ್ರಧಾನಮಂತ್ರಿ ಆಗ್ತೀವಂತೇನು ಅನ್ಕೊಂಡಿರ್ಲಿಲ್ಲ. ನಮ್ಮ ನಾಡಗೌಡರು ಹೇಳಿದಂಗೆ ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ಪಂಜಾಬದಲ್ಲಿ ಚುನಾವಣೆ ನಡೆದಿರಲಿಲ್ಲ. ಗೌಡ್ರೆ ಎಂಥ ಅದ್ಭುತ ಶಕ್ತಿ ದೇವೇಗೌಡರದಂದ್ರೆ, ಇಂದಿರಾ ಗಾಂಧಿ ಅವರು ಪ್ರಾಣ ಕೊಟ್ಟರು, ಅಕಾಲಿದಳಕ್ಕೆ ತುತ್ತಾದ್ರು. ದೇವೇಗೌಡರು ಹೋಗಿ ಬರೇ ಅವರಾಗಿರ್ತಕ್ಕಂಥದ್ದು 10 ತಿಂಗಳದ ಒಳಗಡೆನೆ ಪಂಜಾಬ್ ಚುನಾವಣೆ ಮಾಡ್ತಾರೆ ಅಂದ್ರೆ ನೀವು ಯೋಚನೆ ಮಾಡ್ರಿ ಎಂಥ ಮನುಷ್ಯದ ದೇವೇಗೌಡ ಅಂತೇಳಿ, ಎಂಥ ಬುದ್ಧಿವಂತಿದ್ನಂತೇಳಿ. ಅಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಚುನಾವಣೆ ನಡೆದಿರಲಿಲ್ಲ. ಒಂದೊಮ್ಮೆ ದೇವೇಗೌಡ ಹುಟ್ಟದೆ ಹೋಗಿದ್ರೆ ಚುನಾವಣೆ ಆಗ್ತಿದ್ದಲ್ಲ. ಫಾರೂಕ್ ಅಬ್ದುಲ್ಲಾ ಅವರು ಏನು ಕಾಶ್ಮೀರದ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ ಅಂತೇಳಿ ಭಾವಿಸ್ತೇನೆ. ಆದ್ರೆ ರೈತನ ಮಗ, ರೈತ ಬಹಳ ದೊಡ್ಡ ವ್ಯಕ್ತಿ. ಅದಕ್ಕೆ ಓದು ಒಕ್ಕ
ಮುಕ್ಕಾಲು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ದೇವೇಗೌಡರಿಗೆ ಬಹಳ ದೊಡ್ಡ ಬುದ್ಧಿವಂತಿಕೆ ಅನ್ನೋದಕ್ಕೆ ಸಾಕ್ಷಾಧಾರಗಳು ಇವೆಲ್ಲ ಅಂತೇಳಿ ಭಾವಿಸ್ತೀನಿ. ದೇವೇಗೌಡರು ಅದ್ಭುತವಾದಂಥ ಶಕ್ತಿ, ಯಮಶಕ್ತಿ ದೇವೇಗೌಡರು. ನಾವು ಅನ್ಕೊಂಡಿದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1945ರಲ್ಲಿ ಅಡಿಗಲು ಮಾಡಿರ್ತಕ್ಕಂಥದ್ದು ಆಣೆಕಟ್ಟು, ಇವತ್ತಲ್ಲ. ದೇವೇಗೌಡರು ಕಾಲ 12 ತಿಂಗಳೇ ಇಲ್ಲಿ ಅಧಿಕಾರದಾಗಿದ್ದರು ಮುಖ್ಯಮಂತ್ರಿ ಆಗಿ. ಅವರು ಅವಾಗ ಬಾಂಡ್ ತರುವ ಮೂಲಕ ನಮಗೆ ಈ ಆಣೆಕಟ್ಟನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಆಲಮಟ್ಟಿನಲ್ಲಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೆ ಅದು ಬಹಳ ಚಿರಪರಿಚಿತ ಏನು ಸಬ್ಜೆಕ್ಟ್ ವಿಷಯ ಅಂತೇಳಿ ಭಾವಿಸ್ತೀರಿ. ಆದರೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ರೈತನ ಬೋಡೆ ತೀರ್ಸಕ್ಕಾತಿರಲಿಲ್ಲ. ದೇವೇಗೌಡರು ಅಂದ್ರೆ ರೈತ. ಅದಕ್ಕಾಗಿನೇ ಪಂಜಾಬ್ದವರು ಎಷ್ಟು ದೊಡ್ಡ ಕೆಲಸ ಮಾಡ್ಯಾರಂದ್ರೆ, ಒಂದು ಪಂಜಾಬದಲ್ಲಿ ಅವ್ರ ಹೆಸರೇ, ಒಂದು ಭತ್ತದ ಹೆಸರೇ ಅವ್ರಿಗೆ ಹೆಸರಿಟ್ಟಾರ. ಭತ್ತಕ್ಕೆ ಒಂದು ಹೆಸರು ದೇವೇಗೌಡ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.